ಬೆಂಗಳೂರಲ್ಲಿ ಕೇರಳ ಪಾಲಿಟಿಕ್ಸ್ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಜ್ಯದ ವಿಷಯಗಳಿಗೆ ಬೋಗು ತೋರಿಸ್ತಾ ಇದೆ ಕೇರಳ. ಒತ್ತುವರಿ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಸಂಸದರು ಭೇಟಿ ಕೊಟ್ಟಿದ್ರು. ಇದೀಗ ಕೇರಳ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಇದೀಗ ಸ್ಥಳಕ್ಕೆ ಕೇರಳ ಶಾಸಕರ ನಿಯೋಗ ಭೇಟಿ ಕೊಟ್ಟಿದೆ. ಕೇರಳದ ಹಾಲಿ ಶಾಸಕ ಕೆಟಿ ಜಲೀಲ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮುಸ್ಲಿಮರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕೇರಳ ಶಾಸಕರು. ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಸಂತ್ರಸ್ತರ ಪರಿಸ್ಥಿತಿ ಹೇಗಿದೆ ಅಂತ ಶಾಸಕರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ಏನು ಕಟ್ಟಡಗಳನ್ನ ಕಟ್ಕೊಂಡಿದ್ರು, 200ಕ್ಕೂ ಹೆಚ್ಚು ಮನೆಗಳನ್ನ ತೆರವುಗೊಳಿಸಲಾಗಿತ್ತು. ಅದು ಕಾನೂನಿನ ಪ್ರಕಾರವೇ ತೆರವುಗೊಳಿಸಲಾಗಿದೆ ಅಂತ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಂಸದರು ಭೇಟಿ ಕೊಡ್ತಾರೆ ಕೇರಳ ಸಂಸದರು. ಅದರ ಬೆನ್ನಲ್ಲೇ ಅಲ್ಲಿನ ಸಿಎಂ ಟ್ವೀಟ್ ಮಾಡ್ತಾರೆ, ಅಸಮಾಧಾನವನ್ನು ಹೊರಹಾಕ್ತಾರೆ. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯಿಸಿದಂತ ಸಂದರ್ಭದಲ್ಲಿ ಹೇಳಿದ್ರು, ಇದು ಕೇರಳದಲ್ಲಿ ಸಿಎಂ ಬೇಕಂತಲೇ ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ, ನಾವು ಕಾನೂನು ಪ್ರಕಾರವಾಗಿ ಎಲ್ಲ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಶಾಸಕರ ನಿಯೋಗ ಭೇಟಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ ನಿಲ್ಲದ ಕೋಗಿಲು ನಿವಾಸಿಗಳ ಕೂಗು. ಒತ್ತುವರಿ ತೆರವಿಗೆ 100 ಕುಟುಂಬಗಳು ಬೀದಿಗೆ ಬಿದ್ದಿದೆ. ಮನೆ ನಾಶ ಆದ್ರೂ ಟಾರ್ಪಲ್ ಹಾಕೊಂಡು ಅಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಕೋಗಿಲು ಲೇಔಟ್ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸರ್, ಸರ್ಕಾರದಿಂದ ಅಂತಕ್ಕೂ ಯಾವುದು ವ್ಯವಸ್ಥೆ ಏನು ಊಟದೇನು ಗಂಜಿ ಕೇಂದ್ರಗಳು ಯಾವುದು ಮಾಡಿಲ್ಲ. ಎಎಂಎಂ ಅನ್ನೋರು ಅವರು ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಆಮೇಲೆ ಯಾರೋ ಬಂದು ಟಾರ್ಪಲ್ಗಳು ಅವ್ರು ಕೊಟ್ಟು ಕೆಲವ್ರು ಕೊಟ್ಟರು, ಕೆಲವರು ದಾನಿಗಳು ಬಂದರು, ಕಂಬಳಿಗಳು, ಶಾಲುಗಳು, ಟೋಪಿಗಳು, ಸ್ವೆಟ್ರ್ಗಳು ಕೊಟ್ಟರು. ಅಕಸ್ಮಾತಾಗಿ ಇವ್ರುಗಳು ಏನಾದರೂ ಮುನಾಜಪ್ಪನವರು, ಅಯ್ಯೂಬಣ್ಣವರು, ಈ ವಸೀಮಣ್ಣವರು ಮತ್ತು ವಿಜಯಣ್ಣವರು ಆ ಡೆಮೊಲೇಷನ್ ಮಾಡೋ ದಿವಸ ಇವರೇನಾದರೂ ಮುಂದೆ ಇಲ್ಲದೆ ಇದ್ದಿದ್ದರೆ ಎಷ್ಟೋ ಜನ ಅಸಹಾಯಕರಿಗೆ ತುಂಬ ಹಿಂಸೆಯಾಗಿ ತುಂಬ ನೊಂದ್ಕೊಂತ. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿರುವಂಥದ್ದು. 20 ವರ್ಷದಿಂದ ಅಂದರೆ ಇದು ಯಾರೋ ಬಂದು ಕೊಟ್ಟಿರೋದು ಅಥವಾ ಇನ್ನೊಂದು ಅಲ್ಲ. ಏನೋ ಖಾಲಿ ಜಾಗ ಇದೆ, ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ. ಸರ್ಕಾರ ಹೇಳುತ್ತಲ್ಲ, ಸರ್ಕಾರನೂ ಹೇಳುತ್ತೆ ಗೌರ್ಮೆಂಟೇ ನಿಮ್ಮದು ಅಂತ. ಅದೇ ಥರ ಬಂದು ಏನೋ ಇರೋಕ್ಕೆ ಮನೆ ಇಲ್ಲ ಅಂತ ರೋಡ್ ಮೇಲೆ ಇರೋ ಗುಡ್ಸ್ಗಳು ಹಾಕ್ಕೊಂಡಿರೋರು ಅವರು ಇವರು ಬಂದು ಇಲ್ಲೇನೋ ಒಂದು ಕಟ್ಟಡ ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ಇರ್ತಾಯಿದ್ರು. ಸೊ ಮೊನ್ನೆ 20ನೇ ತಾರೀಕು ಸಡನ್ನಾಗಿ ಏನು ಹೇಳ್ದಿರ ಮಾಡ್ದಿರ ಇಲ್ಲ ಸರ್, ಯಾವುದೇ ಥರ ನೋಟಿಸ್ ಕೊಟ್ಟು. ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಿಯಮಬದ್ಧವಾಗಿ ಮನೆ ಕಟ್ಟಿರುವವರಿಗೆ ಕಿರುಕುಳ ನೀಡಲಾಗ್ತಾ ಇದೆ. ಇದು ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಇದೆಲ್ಲ ಆಗ್ತಾ ಇದೆ. ಕೃಷ್ಣ ಬೈರೇಗೌಡ ಏನಂತಾರೆ, ಅವರ ಸದ್ದು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಕುಟ್ಕಿದ್ದಾರೆ ಅಶ್ವಥ್ ನಾರಾಯಣ್. 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿಣರಾಯಿ ವಿಜಯನ್ ಅವರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರು. ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ. ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತೆ ಸಿಡಿಮಿಡಿ ತೀವ್ರ. ಇನ್ನು ಕೊಡಗಿನಲ್ಲಿ ಮೀಸಲು ಅರಣ್ಯದಲ್ಲಿ ಬರಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ಕೊಡಗಲ್ಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬರಗಳನ್ನ ಕಳ್ಳತನ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಟಿವಿ9 ವರದಿ ಕೂಡ ಪ್ರಸಾರ ಮಾಡಿತ್ತು. ಈಗ ಇದರ ಬೆನ್ನಲ್ಲೇ ಸಚಿವರು ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಸಂಚಾರಿ ದಳದಿಂದ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ತನಿಖೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಪ್ರಧಾನ ಅರಣ್ಯ ಸಂರಕ್ಷಣಾ ಅಧಿಕಾರಿಗೆ ಖಂಡ್ರೆ ಪತ್ರ ಬರೆದಿದ್ದಾರೆ. ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯ, ಅಧಿಕಾರ ದುರುಪಯೋಗ ಇದೆಲ್ಲವನ್ನು ಕೂಡ ಸರಿಪಡಿಸಬೇಕು, 1 ವಾರದೊಳಗೆ ವರದಿ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ.
ಎಡವನಾಡು ಮೀಸಲು ಅರಣ್ಯದಲ್ಲಿ ಮರಗಳ್ಳತನವಾಗ್ತಾ ಇತ್ತು. 30ಕ್ಕೂ ಹೆಚ್ಚು ತೇಗದ ಮರಗಳ್ಳತನ ಆಗ್ತಾ ಇತ್ತು. ಅರಣ್ಯ ಇಲಾಖೆ ಗುತ್ತಿಗೆ ನೌಕರರೇ ಇದರಲ್ಲಿ ಶಾಮೀಲಾಗಿದ್ರು. ಕಳ್ಳತನದ ಬಗ್ಗೆ TV9 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಸೋಮವಾರಪೇಟೆ ತಾಲೂಕಿನ ಎಡವನಾಡು ಅರಣ್ಯ ಪ್ರದೇಶ ನೋಡಿ, ಅಲ್ಲಿ ತೇಗದ ಮರಗಳನ್ನ 30ಕ್ಕೂ ಹೆಚ್ಚು ತೇಗದ ಮರಗಳನ್ನ ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ TV9 ವರದಿ ಮಾಡಿತ್ತು. ಈಗ TV9 ಇಂಪ್ಯಾಕ್ಟ್ ಇದು, ಯಾಕಂದ್ರೆ ಸಚಿವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ.